ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಧ್ಯಪ್ರಾಚ್ಯದಲ್ಲಿ ಭಾರಿ ಬದಲಾವಣೆಗಳಾಗುವ ಸಂಭವಗಳು ಕಾಣ್ತಾ ಇವೆ. ಈಗಾಗಲೇ ಇರಾನ್ ತನ್ನ ರಾಜಧಾನಿಯನ್ನು ಬದಲಿಸುವ ನಿರ್ಧಾರಕ್ಕೆ ಬಂದಿದೆ. ಇದೇ ಸಮಯದಲ್ಲಿ ಇಸ್ರೇಲ್ನಿಂದ ಹೊಸ ಮ್ಯಾಪ್ ಒಂದು ಹೊರಬಿದ್ದಿದ್ದು ಅದನ್ನು ಗ್ರೇಟರ್ ಇಸ್ರೇಲ್ ಅಂತ ಬಣ್ಣಿಸಲಾಗ್ತಾ ಇದೆ. ಈ ಮ್ಯಾಪ್ ಅನ್ನು ನೋಡಿ ಅರಬ್ ದೇಶಗಳೆಲ್ಲ ಕೆಂಡಾಮಂಡಲ ಆಗಿವೆ. ಇಸ್ರೇಲ್ ವಿರುದ್ಧ ಅವರು ಪ್ರತಿಭಟನೆಗಳನ್ನು ದಾಖಲು ಮಾಡಿದ್ದಾರೆ. ಒಂದು ವೇಳೆ ನೇತನ್ಯಾಹು ಏನಾದರೂ ಈ ಮ್ಯಾಪ್ ಅಲ್ಲಿ ತೋರಿಸಿರೋ ಹಾಗೆ ಇಸ್ರೇಲ್ ಅನ್ನು ವಿಸ್ತರಿಸೋದಕ್ಕೆ ಪ್ರಯತ್ನ ಪಟ್ಟರೆ ನಾವು ಸುಮ್ಮನಿರೋದಿಲ್ಲ, ನಾವು ಅದನ್ನು ಸಹಿಸೋದಿಲ್ಲ, ಅವರ ಪರಿಸ್ಥಿತಿ ಚಿಂತಾಜನಕ ಆಗೋ ಹಾಗೆ ಮಾಡ್ತೀವಿ ಅಂತ ಅರಬ್ ಜಗತ್ತು ಅಬ್ಬರಿಸ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ? ಇಲ್ಲಿ ಇಸ್ರೇಲ್ ಬಿಡುಗಡೆ ಮಾಡಿರುವ ಆ ಮ್ಯಾಪ್ ಬಗ್ಗೆ ಅಷ್ಟೊಂದು ವಿರೋಧ ಯಾಕೆ? ಈ ಬಗ್ಗೆ ಇಸ್ರೇಲ್ ಏನ್ ಹೇಳ್ತಾ ಇದೆ ಬನ್ನಿ ನೋಡೋಣ. ಗೆಳೆಯರೆ, 1948ರಲ್ಲಿ ತನ್ನನ್ನು ತಾನು ಸ್ವತಂತ್ರ ದೇಶ ಅಂತ ಘೋಷಿಸಿಕೊಂಡ ಇಸ್ರೇಲ್ ಆ ನಂತರ ಹಿಂತಿರುಗಿ ನೋಡಿದ್ದಿಲ್ಲ. ಅವರು ಹುಟ್ಟಿದ ದಿನದಿಂದಲೇ ಅರಬ್ ಜಗತ್ತಿನ ವಿರೋಧವನ್ನು ಎದುರಿಸ್ತಾ ಬಂದವರು. ಇಲ್ಲಿವರೆಗೆ ಜಗತ್ತಿನ ಯಾವ ಬಲಿಷ್ಠ ದೇಶವೂ ಮಾಡದೇ ಇರುವಷ್ಟು ಯುದ್ಧಗಳನ್ನು, ಸಂಘರ್ಷಗಳನ್ನು ಇಸ್ರೇಲ್ ಮಾಡಿದೆ ಅಂತ ಹೇಳಿದ್ರೆ ತಪ್ಪೇನಾಗೋದಿಲ್ಲ. ಅಲ್ಲಿ ಇಸ್ರೇಲನ್ನು ಅರಬರು ಸಹಿಸಲಿಲ್ಲ. ಅರಬರ ಇರುವಿಕೆಯನ್ನ, ಪ್ಯಾಲೆಸ್ತೀನಿ ಜನರನ್ನ ಇಸ್ರೇಲ್ ಕೂಡ ಸಹಿಸೋದಕ್ಕೆ ಹೋಗಲಿಲ್ಲ. ಅದೊಂಥರ ದಾಯಾದಿ ಮತ್ಸರ. ಯಹೂದಿಗಳ ಮೇಲಿನ ದ್ವೇಷವನ್ನ ಇಸ್ಲಾಮಿಕ್ ಪುಸ್ತಕಗಳು ಬೋಧಿಸುತ್ತಲೇ ಬರ್ತಾ ಇವೆ. ಹೀಗಾಗಿ ಅದು ಸದ್ಯಕ್ಕೆ ಬಗೆಹರಿಯುವಂಥದ್ದಂತೂ ಅಲ್ಲ. ಇಸ್ರೇಲನ್ನ ಸುತ್ತ ಇರೋ 6 ದೇಶಗಳು ಒಂದಾಗಿ ಎದುರಿಸೋದಕ್ಕೆ, ಮಟ್ಟ ಹಾಕೋದಕ್ಕೆ ಪ್ರಯತ್ನ ಪಟ್ಟವು ಮತ್ತು ಅವರೆಲ್ಲರನ್ನ ಹಿಮ್ಮೆಟ್ಟಿಸಿ ಇಸ್ರೇಲ್ ಶಕ್ತಿಶಾಲಿಯಾಗಿ ಎದ್ದು ನಿಂತಿದೆ. ಅವರೇ ತನ್ನ ಜೊತೆ ಸಂಧಾನಕ್ಕೆ ಬರೋ ಹಾಗೆ ಮಾಡಿಕೊಂಡಿದೆ. ಹೀಗೆ ಅರಬ್ ಜಗತ್ತನ್ನ ಹೆದರಿಸ್ತಾ, ಎದುರಿಸ್ತಾ 76 ವರ್ಷಗಳನ್ನ ಮುಗಿಸ್ತಿರೋ ಇಸ್ರೇಲ್ ಈಗ ಅದೇ ಹುಮ್ಮಸ್ಸಲ್ಲಿ ತನ್ನ ನೆಲವನ್ನ ಇನ್ನಷ್ಟು ವಿಸ್ತರಿಸಿಕೊಳ್ಳೋದಕ್ಕೆ ಹೋಗ್ತಾ ಇದೆಯಾ ಅನ್ನೋ ಅನುಮಾನಗಳಲ್ಲಿ ಮೂಡ್ತಾ ಇವೆ. ಅದಕ್ಕೆ ಕಾರಣ ನೇತನ್ಯಾಹು ಸರ್ಕಾರದ ಕೆಲ ಇಲಾಖೆಗಳಿಂದ ಹೊರಬಿದ್ದಿರುವ ಒಂದು ಮ್ಯಾಪ್. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಮ್ಯಾಪ್ ಅನ್ನ ಇಸ್ರೇಲಿನ ಕೆಲ ಸರ್ಕಾರಿ ಕಚೇರಿಗಳ ಅಧಿಕೃತ ಖಾತೆಗಳು ಹಂಚಿಕೊಂಡಿವೆ. ಈ ಮ್ಯಾಪ್ ಈಗ ಅರಬ್ ಜಗತ್ತಲ್ಲಿ ಕೋಲಾಹಲವನ್ನು ಸೃಷ್ಟಿ ಮಾಡ್ತಾ ಇದೆ. ಗೆಳೆಯರೆ, ಇಲ್ಲಿ ಸರ್ಕಾರಿ ಇಲಾಖೆಗಳು ಸರ್ಕಾರದ ಅನುಮತಿ ಹಾಗೂ ಅಭಿಲಾಷೆ ಇಲ್ಲದೆ ಇಂಥ ಇಮೇಜ್ಗಳನ್ನು ತಮ್ಮ ಅಧಿಕೃತ ಖಾತೆಗಳ ಮೂಲಕ ಪೋಸ್ಟ್ ಮಾಡೋದಿಲ್ಲ. ಇನ್ನು ಈ ಮ್ಯಾಪ್ ಅರಬರನ್ನ ಯಾಕೆ ಕೆರಳಿಸುತ್ತೆ ಅಂದ್ರೆ, ಇದು ಈಗಿನ ಇಸ್ರೇಲ್ ಏನಿದೆ ಅದಕ್ಕಿಂತ ತುಂಬಾ ದೊಡ್ಡದಾಗಿದೆ. ಸಿರಿಯಾ, ಲೆಬನಾನ್, ಜೋರ್ಡಾನ್ಗೆ ಸೇರಿದ ಪ್ರದೇಶಗಳನ್ನ ಈ ಮ್ಯಾಪ್ ಅಲ್ಲಿ ಇಸ್ರೇಲ್ ತನ್ನದು ಅಂತ ಬಿಂಬಿಸಿಕೊಳ್ತಾ ಇದೆ. ಇದು ಸುಮಾರು 3000 ವರ್ಷಗಳ ಹಿಂದಿನ ಪುರಾತನ ಇಸ್ರೇಲಿನ ಮ್ಯಾಪ್ ಅಂತ ಹೇಳ್ತಾ ಇದ್ದಾರೆ. ಅವತ್ತಿಗೆ ಇಸ್ರೇಲಿ ಸಾಮ್ರಾಜ್ಯ ಅಂದ್ರೆ ಯಹೂದಿ ಸಾಮ್ರಾಜ್ಯ ತಲೆ ಎತ್ತಿದ್ದ ಸಂದರ್ಭದಲ್ಲಿ ಯಾವ್ಯಾವ ಭೂಪ್ರದೇಶಗಳ ಮೇಲೆ ಯಹೂದಿಗಳ ಬಾವುಟ ಹಾರ್ತಾ ಇತ್ತೋ ಆ ಎಲ್ಲ ಭೂಪ್ರದೇಶಗಳನ್ನು ಒಳಗೊಂಡ ಮ್ಯಾಪ್ ಒಂದನ್ನು ಇಸ್ರೇಲ್ ಬಿಡುಗಡೆ ಮಾಡಿದೆ. ಇದರಿಂದಾಗಿ ಅಕ್ಕಪಕ್ಕದ ದೇಶಗಳು ಆತಂಕಕ್ಕೆ, ಇರುಸು ಮುರುಸಿಗೆ ಒಳಗಾಗ್ತಾ ಇವೆ. ಇನ್ನು ಈ ಗ್ರೇಟರ್ ಇಸ್ರೇಲ್ನ ಮ್ಯಾಪ್ ಅಲ್ಲಿ ಜೋರ್ಡಾನ್, ಲೆಬನಾನ್ ಹಾಗೂ ಸಿರಿಯಾದ ಸಾಕಷ್ಟು ಪ್ರದೇಶಗಳು ಸೇರ್ಪಡೆ ಆಗಿರೋದು ಮಾತ್ರ ಅಲ್ಲ, ಇಲ್ಲೆಲ್ಲೂ ಪ್ಯಾಲೆಸ್ತೀನ್ ಅಥವಾ ವೆಸ್ಟ್ ಬ್ಯಾಂಕ್ ಅನ್ನೋದೇ ಇರಲಿಲ್ಲ ಅನ್ನೋದನ್ನ ಬಿಂಬಿಸುವ ಪ್ರಯತ್ನವನ್ನ ಇಸ್ರೇಲ್ ಮಾಡ್ತಾ ಇದೆ. ಇನ್ನು ಈ ಮ್ಯಾಪ್ನ ಪ್ರಕಾರ ಹೋದ್ರೆ ಅಲ್ಲಿ ಜೋರ್ಡಾನ್ನ ರಾಜಧಾನಿ ನಗರ ಅಮನ್ ಕೂಡ ಇಸ್ರೇಲ್ನ ಪಾಲಾಗುತ್ತೆ. ಹಾಗೇನೆ ಇಸ್ರೇಲಿನ ಗಡಿಗಳು ಸಿರಿಯಾದ ರಾಜಧಾನಿ ಡಮಾಸ್ಕಸ್ ವರೆಗೆ ಬಂದು ನಿಲ್ಲುತ್ತವೆ. ಅದರ ಜೊತೆಗೆ ಲೆಬನಾನ್ ಕೂಡ ಇಸ್ರೇಲ್ನ ಭಾಗನೇ ಆಗಿ ಹೋಗುತ್ತೆ. ಹೀಗಾಗಿ ಈ ಮ್ಯಾಪ್ ಬಗ್ಗೆ ಅರಬ್ ಜಗತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಕತಾರ್, UAE ಹಾಗೂ ಜೋರ್ಡಾನ್ಗಳು ಈ ಬಗ್ಗೆ ತಮ್ಮ ಅಸಂತೋಷವನ್ನ ಹಾಗೂ ಪ್ರತಿಭಟನೆಯನ್ನ ಹೊರಹಾಕಿವೆ. ಇನ್ನು ಈ ಮ್ಯಾಪ್ ಬಗ್ಗೆ ಇಸ್ರೇಲ್ ಕೆಲ ವಿವರಗಳನ್ನು ಕೂಡ ಕೊಟ್ಟಿದೆ. ಇಸ್ರೇಲ್ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು ಶಕಪೂರ್ವ 1050ರಲ್ಲಿ. ಅಲ್ಲಿಂದ ಸುಮಾರು 40 ವರ್ಷಗಳ ಕಾಲ ಅಂದ್ರೆ ಕ್ರಿಸ್ತ ಹುಟ್ಟೋದಿಕ್ಕೂ ಮೊದಲಿನ 1010ರವರೆಗೆ ಈ ಸಾಮ್ರಾಜ್ಯವನ್ನ ರಾಜ ಸಾವಲ್ ಆಳ್ವಿಕೆಯನ್ನು ಮಾಡ್ತಾನೆ. ಆ ಬಳಿಕ 1010ರಿಂದ 970ರವರೆಗೆ ಡೇವಿಡ್ ಅನ್ನೋ ರಾಜ ಈ ಭೂಭಾಗವನ್ನು ಆಳ್ತಾನೆ. ಆತನ ನಂತರ ಯಹೂದಿಗಳ ಪ್ರಖ್ಯಾತ ರಾಜ ಅನ್ನಿಸ್ಕೊಂಡ ಕಿಂಗ್ ಸಾಲೋಮನ್ನ ಆಳ್ವಿಕೆ ಪ್ರಾರಂಭ ಆಗುತ್ತೆ. 970ರಿಂದ 931ರವರೆಗೆ ಅಂದರೆ 40 ವರ್ಷಗಳ ಕಾಲ ಕಿಂಗ್ ಸಾಲೋಮನ್ ಆಳ್ವಿಕೆಯನ್ನು ಮಾಡ್ತಾನೆ. ಇದೆಲ್ಲ ಕೂಡ ಕ್ರಿಸ್ತ ಹುಟ್ಟೋ ಮೊದಲಿನ ಅಂದರೆ ಯಹೂದಿಗಳ ಸುವರ್ಣ ಯುಗ ಆಯ್ತಲ್ಲ ಆ ಕಾಲದ ಇತಿಹಾಸ. ಹೀಗೆ ಸುಮಾರು 120 ವರ್ಷಗಳ ಕಾಲ 3 ಮಂದಿ ಅರಸರು ಈ ನೆಲವನ್ನು ಆಳ್ವಿಕೆ ಮಾಡಿದರು. ಅದಾದ ಮೇಲೆ ಮಧ್ಯಪ್ರಾಚ್ಯದಲ್ಲಿ ಒಂದಷ್ಟು ಬದಲಾವಣೆಗಳಾದವು. ಕಾಲಕ್ರಮೇಣ ಯಹೂದಿಗಳ ಹಿಡಿತ ಇಲ್ಲಿ ಕಡಿಮೆ ಆಗ್ತಾ ಹೋಯಿತು. ರೋಮನ್ನರು ಈ ಭೂಪ್ರದೇಶದ ಮೇಲೆ ದಾಳಿ ಮಾಡಿದರು, ಯಹೂದ್ಯರನ್ನು ಸೋಲಿಸಿದ್ರು. ಆ ನಂತರ ಯಹೂದಿಗಳು ಈ
ನೆಲವನ್ನು ಬಿಟ್ಟು ಸಾಕಷ್ಟು ವರ್ಷಗಳ ಕಾಲ ಪ್ರಪಂಚದ ನಾನಾ ಕಡೆಗಳಲ್ಲಿ ಬದುಕಬೇಕಾಗಿ ಬಂತು. ಇದು ಇತಿಹಾಸ. ಇವತ್ತು ಮತ್ತೆ ನೆಲಕ್ಕೆ ಯಹೂದಿಗಳು ವಾಪಸ್ಸು ಬಂದಿದ್ದಾರೆ. ಈ ಹಿಂದೆ ನಾವು ಆಳ್ತಾ ಇದ್ದ ಭೂಪ್ರದೇಶ ಎಷ್ಟಿತ್ತು ಅದನ್ನ ನಾವು ಮತ್ತೆ ನೆನಪು ಮಾಡಿಕೊಂಡ್ರೆ, ನಮ್ಮ ಮುಂದಿನ ತಲೆಮಾರುಗಳಿಗೆ ತಿಳಿಸ್ಕೊಟ್ರೆ ತಪ್ಪೇನು ಅನ್ನೋದು ಇಸ್ರೇಲ್ ಕೇಳ್ತಾ ಇರೋ ಪ್ರಶ್ನೆ. ಅದೇ ಕಾರಣಕ್ಕೆ ಈ ಮ್ಯಾಪ್ ಅನ್ನ ಹಂಚಿಕೊಂಡಿದ್ದೀವಿ ಅಂತ ಇಸ್ರೇಲ್ ಸಮಜಾಯಿಷಿಯನ್ನು ಕೊಡ್ತಾ ಇದೆ. ಇದು ಹೇಗೆ ಅಂದ್ರೆ, ನಮ್ಮ ಹೊಸ ಪಾರ್ಲಿಮೆಂಟ್ ಭವನದಲ್ಲಿ ಅಖಂಡ ಭಾರತದ ಮ್ಯಾಪ್ ಒಂದನ್ನು ಹಾಕಿದ್ದಾರೆ. ಅದರ ಅರ್ಥ ಭಾರತ ಮತ್ತೆ ತನ್ನ ಅಕ್ಕಪಕ್ಕದ ದೇಶಗಳನ್ನು ಆಕ್ರಮಿಸಿಕೊಂಡು ಬಿಡುತ್ತೆ ಅಂತಲ್ಲ. ಈ ಹಿಂದೆ ಭಾರತ ಅಂದ್ರೆ ಇಷ್ಟಿತ್ತು, ಇವತ್ತು ಬೇರೆ ಆಗಿರೋ ಈ ಭೂಪ್ರದೇಶ, ಅಲ್ಲಿನ ಜನ, ಇದೆಲ್ಲದಕ್ಕೂ ಭಾರತನೇ ಅಪ್ಪ ಅಮ್ಮ ಅನ್ನೋದನ್ನ ನೆನಪು ಮಾಡಿಕೊಡೋ ಪ್ರಯತ್ನ ಅಷ್ಟೇ. ಇನ್ನು ಇಂಥ ಪ್ರಯತ್ನವನ್ನ ಭಾರತ ಮಾಡಿದ್ರೆ ಯಾರು ಆತಂಕ ಪಡೋದಿಲ್ಲ. ಆದ್ರೆ ಇಸ್ರೇಲ್ ಏನಾದರೂ ಹಳೆಯ ನೆನಪುಗಳನ್ನ ಮುಂದಿನ ತಲೆಮಾರುಗಳಿಗೆ ತಿಳಿಸ್ತೀವಿ ಅಂದ್ರೂ ಕೂಡ ಕೆಲವರು ಹೆದರಬೇಕಾಗುತ್ತೆ. ಯಾಕೆಂದ್ರೆ ಹೀಗೆ ನೆನಪುಗಳನ್ನ ಸಾವಿರಾರು ವರ್ಷಗಳಿಂದ ಮುಂದಿನ ತಲೆಮಾರುಗಳಿಗೆ ತಿಳಿಸ್ತಾನೆ ಅವರಿವತ್ತು ಇಸ್ರೇಲ್ ಅನ್ನೋ ತಮ್ಮ ತಾಯ್ನಾಡನ್ನ ಮತ್ತೆ ತಮ್ಮದನ್ನಾಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಇನ್ನು ಇದನ್ನೂ ತಿಳಿಸ್ತಾ ನಾಳೆ ಒಂದಿನ ನಿಧಾನವಾಗಿ ಗಡಿಗಳನ್ನು ಇವರು ವಿಸ್ತರಿಸ್ಕೊಳ್ತಾ ಹೋದರೆ ಅನ್ನೋ ಭಯ ಇಸ್ರೇಲ್ ಬಗ್ಗೆ ಅಕ್ಕಪಕ್ಕದ ದೇಶಗಳಿಗೆ ಇದ್ದೇ ಇದೆ. ಹೀಗಾಗಿನೇ ಅರಬ್ಬರಲ್ಲಿ ಆತಂಕಕ್ಕೀಡಾಗ್ತಾ ಇದ್ದಾರೆ. ಇನ್ನು ಇಲ್ಲಿ ಹೆಚ್ಚು ಆತಂಕಗೊಳ್ತಾ ಇರೋದು ಜೋರ್ಡಾನ್. ಯಾಕೆಂದ್ರೆ ಇವತ್ತು ವೆಸ್ಟ್ ಬ್ಯಾಂಕ್ ಅಂತ ಕರೆಯಲ್ಪಡುವ ಪ್ಯಾಲೆಸ್ತೀನಿಯರು ನಮ್ಮದು ಅಂತ ಹೇಳುವ ಎಲ್ಲ ಭೂಪ್ರದೇಶ ಒಂದು ಕಾಲಕ್ಕೆ ಇದೇ ಜೋರ್ಡಾನ್ ರಾಜನ ಆಳ್ವಿಕೆಯಲ್ಲಿತ್ತು. ಗೆಳೆಯರೆ, ಇವತ್ತು ಇಸ್ರೇಲ್ ಅಂತ ಕರೆಸ್ಕೊಳ್ಳೋ ಈ ಭೂಪ್ರದೇಶವನ್ನ ಒಂದು ಕಾಲಕ್ಕೆ ಪ್ಯಾಲೆಸ್ತೀನ್ ಅಂತ ಕರೀತಿದ್ರು ಅನ್ನೋದು ನಿಜಾನೇ. ಆದರೆ ಅವರಿಗೊಂದು ಪ್ರತ್ಯೇಕ ಆಡಳಿತ, ಪ್ರತ್ಯೇಕ ದೇಶ ಇದೆಲ್ಲ ಇರಲಿಲ್ಲ. ಈ ಭೂಪ್ರದೇಶ ಜೋರ್ಡಾನ್ ರಾಜನ ಆಳ್ವಿಕೆಯಲ್ಲಿತ್ತು. ಇನ್ನು ಈ ಗಾಜಾ ಪಟ್ಟಿ ಇದೆ ನೋಡಿ, ಇದನ್ನ ಈಜಿಪ್ಟ್ ತನ್ನ ಕೈಯಲ್ಲಿ ಇಟ್ಕೊಂಡಿತ್ತು. ಇಲ್ಲಿ ಪ್ರತ್ಯೇಕ ಪ್ಯಾಲೆಸ್ತೀನ್ ಅನ್ನೋ ಯಾವ ದೇಶನೂ ಇರಲಿಲ್ಲ. ಆದರೆ ಈ ಪ್ರದೇಶವನ್ನು ಕೂಡ ಇಸ್ರೇಲ್ ಜೋರ್ಡಾನ್ನಿಂದ ವಶಪಡಿಸಿಕೊಳ್ತು. ಜೆರೂಸಲಂ ಆಡಳಿತವನ್ನು ಜೋರ್ಡಾನೇ ನೋಡ್ಕೊಳ್ತಾ ಇತ್ತು. ಈಗ ಅದು ಕೂಡ ಜೋರ್ಡಾನ್ ಕೈಯಲ್ಲಿಲ್ಲ. ಇಷ್ಟಾದರೂ ನಾನಾ ಕಾರಣಗಳಿಂದ ಜೋರ್ಡಾನ್ ಆಡಳಿತ ಇಸ್ರೇಲ್ ಜೊತೆ ರಾಜಿ ಮಾಡಿಕೊಂಡಿದೆ, ಸಂಬಂಧ ಸುಧಾರಣೆ ಮಾಡಿಕೊಂಡಿದೆ. ಈ ಬಗ್ಗೆ ಪ್ಯಾಲೆಸ್ತೀನಿಯರಿಗೆ ಜೋರ್ಡಾನ್ ಬಗ್ಗೆ ಸಾಕಷ್ಟು ಅಸಮಾಧಾನಗಳು ಇವೆ. ಇದರ ಜೊತೆಗೆ ಈಗ ಜೋರ್ಡಾನಿನ ಭೂಭಾಗವನ್ನು ಕೂಡ ಒಂದು ಕಾಲಕ್ಕೆ ಇದನ್ನೂ ನಾವೇ ಆಳ್ತಾ ಇದ್ದದ್ದು ಅಂತ ಇಸ್ರೇಲ್ ತನ್ನ ಮ್ಯಾಪ್ ಅಲ್ಲಿ ತೋರಿಸ್ಕೊಳ್ತಾ ಇರೋದು ಜೋರ್ಡಾನ್ ಅನ್ನ ಮುಜುಗರಕ್ಕೀಡು ಮಾಡ್ತಾ ಇದೆ. ಇನ್ನು ಈ ಬಗ್ಗೆ ಸಿರಿಯಾ ಹಾಗೂ ಲೆಬನಾನ್ಗಳು ಇದುವರೆಗೆ ಯಾವ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದರೆ ಇಸ್ರೇಲ್ನ ಈ ಮ್ಯಾಪ್ ವಿರುದ್ಧ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಹೀಗೆ ವಿವಾದ ಮತ್ತು ಗೊಂದಲಗಳನ್ನು ಸೃಷ್ಟಿ ಮಾಡೋದು ಬಿಟ್ಟು ಪ್ಯಾಲೆಸ್ತೀನಿಯರಿಗೆ ಸೇರಿದ ಜಾಗಗಳನ್ನು ಇಸ್ರೇಲ್ ಅವರಿಗೆ ಬಿಟ್ಟು ಕೊಡಬೇಕು ಹಾಗೂ ಪ್ಯಾಲೆಸ್ತೀನ್ ದೇಶದ ರಚನೆಗೆ ಸಹಕಾರವನ್ನು ಕೊಡಬೇಕು ಅಂತ UAE ಹೇಳಿದೆ. ಇಲ್ಲಿ ಇಸ್ರೇಲ್ ಮತ್ತು UAE ನಡುವೆ ಟ್ರಂಪ್ ಅವರ ಈ ಹಿಂದಿನ ಅವಧಿಯಲ್ಲಿ ಅಬ್ರಹಾಮಿಕ್ ಅಕಾರ್ಡ್ ಒಂದಾಗಿತ್ತು. ಆ ಮೂಲಕ UAE ಹಾಗೂ ಇಸ್ರೇಲ್ ನಡುವಿನ ಬಹುಕಾಲದ ದ್ವೇಷಕ್ಕೆ ತೆರೆ ಬಿದ್ದಿತ್ತು. ಅಷ್ಟೇ ಅಲ್ಲದೆ ಇಂಡಿಯಾ, ಮಿಡ್ಲ್ ಈಸ್ಟ್ ಹಾಗೂ ಯುರೋಪ್ ಕಾರಿಡಾರ್ ಏನಿದೆ ಅದು ಈ ಯುನೈಟೆಡ್ ಎಮಿರೇಟ್ಸ್ ಅನ್ನು ದಾಟಿ ಸೌದಿ ಹಾಗೂ ಜೋರ್ಡಾನ್ ಮೂಲಕ ಹೈಫಾ ಬಂದರನ್ನು ತಲುಪಿ ಅಲ್ಲಿಂದ ಯುರೋಪ್ ಅನ್ನು ಮುಟ್ಟಬೇಕಿದೆ. ಸೊ ಇಲ್ಲಿ ಇಸ್ರೇಲ್ ಮತ್ತು UAE ನಡುವೆ ಸಾಮರಸ್ಯ ಇಲ್ಲದೆ ಹೋದ್ರೆ, ಇಸ್ರೇಲ್, ಜೋರ್ಡಾನ್ ಹಾಗೂ ಸೌದಿ ಅರೇಬಿಯಾಗಳು ಒಂದು ಒಪ್ಪಂದಕ್ಕೆ ಬರದೇ ಹೋದ್ರೆ ಈ ಪ್ರಾಜೆಕ್ಟ್ ಕೂಡ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಇಸ್ರೇಲ್ ಕೆಲ ವಿಷಯಗಳ ಬಗ್ಗೆ, ಕೆಲ ಸೂಕ್ಷ್ಮಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ UAE ಹೇಳ್ತಾ ಇದೆ. ಇನ್ನು ಕತಾರ್ ಇಸ್ರೇಲ್ನ ಈ ನಿಲುವು ಅಂತಾರಾಷ್ಟ್ರೀಯ ನಿಯಮಗಳ ಉಲ್ಲಂಘನೆ ಅಂತ ಹೇಳಿದೆ. ಇಸ್ರೇಲಿಗೆ ಅದರ ಮಿತ್ರ ದೇಶಗಳು ಬುದ್ಧಿ ಹೇಳಬೇಕು ಅಂತ ಕತಾರ್ ಸಲಹೆಯನ್ನು ಕೊಟ್ಟಿದೆ. ಗೆಳೆಯರೆ, ಇಲ್ಲಿ ಈ ಮ್ಯಾಪನ್ನು ಇಸ್ರೇಲ್ ಸುಮ್ಮನೆ ತಮಾಷೆ ನೋಡೋದಕ್ಕೆ ಹಾಕಿದೆ ಅಂತ ಅನ್ನಿಸ್ತಾ ಇಲ್ಲ. ಇಲ್ಲಿ ಜೋರ್ಡಾನ್ ಬಗ್ಗೆ ಸದ್ಯಕ್ಕೆ ತಲೆ ಕೆಡಿಸ್ಕೊಳ್ಳದೆ ಇದ್ರೂ ಕೂಡ ಸಿರಿಯಾ ಹಾಗೂ ಲೆಬನಾನ್ಗಳಲ್ಲಿ ಇಸ್ರೇಲ್ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಈಗಾಗಲೇ ಸಿರಿಯಾದ ದಕ್ಷಿಣದಲ್ಲಿ ಅಂದ್ರೆ ಇಸ್ರೇಲಿನ ಉತ್ತರ ಭಾಗದಲ್ಲಿ ಮೌಂಟ್ ಹಾರ್ಮನ್ ಪರ್ವತಗಳನ್ನ ಇಸ್ರೇಲ್ ಆಕ್ರಮಿಸಿಕೊಂಡಿದೆ. ಅಲ್ಲಿಂದ ಡಮಾಸ್ಕಸ್ ಹಾಗೂ ಲೆಬನಾನ್ಗಳ ಮೇಲೆ ಕಣ್ಣಿಡೋದಕ್ಕೆ ಇಸ್ರೇಲಿಗೆ ಸಾಧ್ಯ ಆಗುತ್ತೆ. ಸಿರಿಯಾದಲ್ಲಿ ಸಾಕಷ್ಟು ಬಫರ್ ಝೋನ್ ಅನ್ನು ಮಾಡಿಕೊಂಡಿರೋ ಇಸ್ರೇಲ್ ಲೆಬನಾನ್ನ ದಕ್ಷಿಣ ಭಾಗದ ಮೇಲೆ ಕೂಡ ಕಣ್ಣಿಟ್ಕೊಂಡು ಕೂತಿದೆ. ಹಾಗೆ ಪ್ಯಾಲೆಸ್ತೀನ್ ಅನ್ನೋದು ಅಲ್ಲಿ ಹುಟ್ಟೋದಕ್ಕೆ ಮೊದಲೇ ಈ ಭೂಭಾಗ ಇಸ್ರೇಲಿಯರದ್ದಾಗಿತ್ತು. ಹೀಗಾಗಿ ನಾವು ಪ್ಯಾಲೆಸ್ತೀನಿಯರಿಗೆ ಇಲ್ಲಿ ಏನನ್ನೂ ಬಿಟ್ಟು ಕೊಡೋದಿಲ್ಲ ಅನ್ನೋ ಸಂದೇಶವನ್ನು ಕೂಡ ಇಲ್ಲಿ ಇಸ್ರೇಲ್ ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಂತಿದೆ. ಇನ್ನು ಈ ಮ್ಯಾಪ್ ಬಗ್ಗೆ ಸೌದಿ ಅರೇಬಿಯಾ ಆಗಲಿ, ಟರ್ಕಿ, ಈಜಿಪ್ಟ್ಗಳಾಗಲಿ, ಇರಾನ್ ಆಗಲಿ ಇದುವರೆಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಇನ್ನು ಇಲ್ಲಿ ಇಸ್ರೇಲ್ ಹಾಗೂ ಅರಬ್ ಜಗತ್ತು ಕೂಡ ಅಮೆರಿಕಾದ ಕಡೆ ನೆಟ್ಟ ಕಣ್ಣುಗಳಿಂದ ನೋಡ್ತಾ ಇವೆ. ಅಲ್ಲಿ ಟ್ರಂಪ್ ಆಳ್ವಿಕೆ ಶುರು ಆದ್ರೆ ಇಸ್ರೇಲಿನ ಜೊತೆ ಮತ್ತೆ ಅರಬರ ಸಂಬಂಧ
ಸಂಬಂಧಗಳ ಸುಧಾರಣಾ ಪ್ರಯತ್ನ ಕೂಡ ಶುರುವಾಗುತ್ತೆ. ಇಸ್ರೇಲ್ ಪ್ಯಾಲೆಸ್ತೈನ್ ಸಂಘರ್ಷದಲ್ಲಿ ನಮಗೇನು ಲಾಭ ಆಗಬಹುದು ಅಂತ ಸೌದಿ ಅರೇಬಿಯಾ ನೋಡ್ತಾ ಇದೆ. ಅವರು ಗಾಜಾ ಸಂಘರ್ಷದಲ್ಲೂ ಮೂಗು ತೂರಿಸೋದಕ್ಕೆ ಹೋಗಲಿಲ್ಲ. ಈಗ ಹೌತಿ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ನಡೀತಾ ಇದೆ, ಅದರಲ್ಲೂ ಕೂಡ ಸೌದಿ ಅರೇಬಿಯಾ ತಲೆ ಹಾಕೋದಕ್ಕೆ ಹೋಗ್ತಾ ಇಲ್ಲ. ಇಸ್ರೇಲಿನ ಈ ಗ್ರೇಟರ್ ಇಸ್ರೇಲ್ ಮ್ಯಾಪ್ ಬಗ್ಗೆ ಕೂಡ ಸೌದಿ ಇದುವರೆಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಅವರ ವ್ಯಾಪಾರಿ ಲೆಕ್ಕಾಚಾರಗಳು ಬೇರೆ ಏನೋ ಇದ್ದಂತಿವೆ. ಇದು ಗೆಳೆಯರೆ ಇಸ್ರೇಲ್ ಬಿಡುಗಡೆ ಮಾಡಿರುವ ಮ್ಯಾಪು ಹಾಗೂ ಅದರ ಬಗ್ಗೆ ಅರಬ್ ಜಗತ್ತಲ್ಲಿ ಉಂಟಾಗಿರುವ ಭಯದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.